ಆತ್ಮೀಯ 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯರೇ, ಇವತ್ತು ನಾನು ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತಿಳಿಸಿದಂತಹ ಮುಖ್ಯಾಂಶಗಳನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಾ, ಮುಖ್ಯಾಂಶಗಳನ್ನು ಓದಿದ ನಂತರ ನೋಡದೇ ಬರೆಯುವುದನ್ನು ರೂಢಿಸಿಕೊಂಡರೆ ಖಂಡಿತವಾಗಿ ನೀವು ಪ್ರಶ್ನೆ ಸಂಖ್ಯೆ 36 ಬಹಳ ವಿಶ್ವಾಸದಿಂದ ಬರೆಯಬಹುದು. ಹಾಗೆಯೇ ಒಟ್ಟು 4 ಅಂಕಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆಯಬಹುದು. My dear 10th standard students, I am with you to present important points regarding 4 mark question that come from the poem Grandma Climbs a Tree. Go through this video, learn those points. After each reading, write those points in rough book to avoid spelling mistake. With these points, you can get 4 marks from the question number 36 of annual question paper. Question number 36. Grandma climbs a tree. A summary. The poet's grandmother was genius. ಕವಿಯ ಅಜ್ಜಿಯು ಬಹಳ ಬುದ್ಧಿವಂತೆ. She learned climbing trees from her brother at the age of 6. ಗಿಡ ಹತ್ತುವುದನ್ನು ಅವಳು 6ನೇ ವಯಸ್ಸಿನಲ್ಲಿದ್ದಾಗ ಅವಳ ಸಹೋದರನಿಂದ ಕಲಿತುಕೊಂಡಳು. She could climb trees even at the age of 6. ಅವಳಿಗೆ 62 ವಯಸ್ಸಾದರೂ ಮರ ಹತ್ತುತ್ತಿದ್ದಳು. People told her it is disgraceful to her. ನಿನ್ನ ಇಳಿ ವಯಸ್ಸಿಗೆ ಗಿಡ ಹತ್ತುವುದು ಒಳಿತಲ್ಲ ಎಂದು ಹೇಳಿದರು. One day she climbed a tree and could not come down. ಒಂದು ದಿನ ಅವಳು ಮರ ಹತ್ತಿದಳು, ಆದರೆ ಇಳಿಯಲು ಬರಲಿಲ್ಲ. She was rescued and doctor told her to take rest for a week. ಅವಳ ರಕ್ಷಣೆಯನ್ನು ಮಾಡಲಾಯಿತು. ವೈದ್ಯರು ಅವಳಿಗೆ 1 ವಾರ ವಿಶ್ರಾಂತಿ ಪಡೆಯಲು ತಿಳಿಸಿದರು. She felt like hell to be in bed. ಹಾಸಿಗೆ ಮೇಲೆ ಮಲಗುವುದು ಅವಳಿಗೆ ನರಕದಲ್ಲಿ ಇದ್ದಂತೆ ಅನಿಸುತ್ತಿತ್ತು. The poet's father built a house according to her wish. ಅವಳ ಆಶೆಯಂತೆ ಕವಿಯ ತಂದೆ ಮರದ ಮೇಲೆ ಅವಳಿಗೆ ಮನೆ ಕಟ್ಟಿಸಿಕೊಟ್ಟರು. Now the poet and grandma sit and drink sherry together in the house of treetop. ಈಗ ಕವಿ ಹಾಗೂ ಅಜ್ಜಿ ಮರದ ಮೇಲಿನ ಮನೆಯಲ್ಲಿ ಸಂತೋಷದಿಂದ ಇರುತ್ತಾರೆ. ಇಷ್ಟು ಮುಖ್ಯಾಂಶಗಳನ್ನು ತಾವು ಓದಿ ಮನನ ಮಾಡಿಕೊಂಡು ಪುನಃ ಬರೆಯುತ್ತಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ನೀವು ಬರೆದರೆ ಖಂಡಿತವಾಗಿಯೂ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಸಂಖ್ಯೆ 36 ನೀವು ಬಹಳ ಸುಲಭವಾಗಿ ಅದಕ್ಕೆ ಉತ್ತರವನ್ನು